ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ಸೊ ಮ್ಯಾಮ್ ನೋಟ್ಸ್ ಹೆಂಗೆ ಮಾಡ್ಕೊಳ್ಳೋದು, ನೋಟ್ಸು ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೊಳ್ಬೋದು ಅಂತ ಸಾಕಷ್ಟು ಮಕ್ಕಳು ಕ್ಲಾಸಸ್ಸಲ್ಲಿ ಕೇಳ್ತೀರಾ. ಲೈವ್ ಕ್ಲಾಸಸ್ಸಲ್ಲಂತೂ ಮ್ಯಾಮ್ ಬೆಸ್ಟ್ ವೇ ನೋಟ್ಸ್ ಏನು ಮಾಡೋದು ಅಂತ ಕೂಡ ಕೇಳ್ತೀರಾ. ಸೊ ನಾನು ಏನು ಮಾಡಿದೆ, ಸ್ವಲ್ಪ ಟಾಪರ್ಸ್ ಹತ್ರ ಮಾತಾಡಿದೆ, ಅವ್ರು ಯಾವ ರೀತಿಯಾದ ನೋಟ್ಸ್ನ ಮಾಡ್ಕೊಳ್ತಾರೆ ಅಂತ ಕೇಳಿ ನೋಡಿದೆ. ಆ್ಯಂಡ್ ಇವತ್ತು ನಾನು ನಿಮಗೆ ಟಾಪರ್ಸ್ ನೋಟ್ಸ್ ಸ್ಟ್ರಾಟಜಿ ಅಂತ ಹೇಳ್ಕೊಡ್ತಿದ್ದೀನಿ ಫಾರ್ SSLC. ಇದು ಎಫೆಕ್ಟಿವ್ ವೇ ಟು ಮೇಕ್ ನೋಟ್ಸ್ ಅಂತ ಹೇಳ್ಬೋದು ಮಕ್ಕಳ. ಸೊ ತಡ ಮಾಡೋದು ಬೇಡ, ನಿಮಗೋಸ್ಕರ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ. ಸೊ ಹೋಗಿ ಈ ಒಂದು ಕ್ಲಾಸ್ನ ಲೈಕ್ ಮಾಡಿ ಆ್ಯಂಡ್ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಹೇಳಿದ್ನೋ ಇಲ್ವೋ ಮರ್ತೋದೆ, ಬಟ್ ಹೇಳಿಲ್ಲ ಅಂದರೆ ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಸಾಕಷ್ಟು ಮಕ್ಳು ಏನು ಮಾಡ್ತಾರೆ, ತುಂಬ ಅಂದರೆ ತುಂಬ ಬರೀತಾರೆ, ಬಟ್ ಅವ್ರಿಗೆ ಜ್ಞಾಪಕ ತುಂಬ ಕಡಿಮೆ ಇರುತ್ತೆ. ಸೊ ಯು ರೈಟ್ ಅ ಲಾಟ್ ಬಟ್ ಯು ಕೆನ್ ನಾಟ್ ರಿಮೆಂಬರ್. ಮ್ಯಾಮ್ ಬರಿತಾನೇ ಇರ್ತೀನಿ ಪೇಜ್ಗಳು ಗಟ್ಟಲೆ, 4 ಪೆನ್ ಖಾಲಿ ಮಾಡಿದ್ದೀನಿ ಇವಾಗ ತನಕ, ಬಟ್ ನನಗೆ ಏನು ಜ್ಞಾಪಕ ಇರಲ್ಲ ಮ್ಯಾಮ್ ಅಂತ ಹೇಳೋ ಮಕ್ಕಳು ಜಾಸ್ತಿ ಇರ್ತಾರೆ. ಓಕೆ, ಸೊ ಇವಾಗ ನೋಟ್ಸ್ ಆರ್ ನಾಟ್ ಫಾರ್ ರೈಟಿಂಗ್ ಮಕ್ಕಳ, ನೋಟ್ಸ್ ಆರ್ ಫಾರ್ ರಿವಿಷನ್. ನಿಮಗೆ ರೀಕಾಲ್ ಮತ್ತು ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗೋ ರೀತಿಲಿ ನೀವು ನೋಟ್ಸ್ನ ಮಾಡ್ಕೊಳ್ಬೇಕು. ಆಯಿತಾ, ಇವಾಗ ನಾನು ಮಾಸ್ಟರ್ಸ್ ಇನ್ ಸೈಕಾಲಜಿ ಮಾಡುವಾಗ ನಾನೇನು ಮಾಡ್ತಿದ್ದೆ ಅಂದರೆ, ತುಂಬ ವಾಸ್ಟಾಗಿರುತ್ತೆ. ಆಯಿತಾ, 10th ಆ್ಯಕ್ಚುಲಿ ಕಡಿಮೆ ಇರುತ್ತೆ ನಿಮಗೆ, ಪೋರ್ಷನ್ಸ್ ಹೋಗ್ತಾ ಜಾಸ್ತಿ ಆಗುತ್ತೆ. ಆವಾಗ ಏನು ಮಾಡ್ತಿದ್ದೆ, ಪ್ರತಿಯೊಂದು ಚಾಪ್ಟ್ರಲ್ಲಿ ಈ ಪಾರ್ಟಲ್ಲಿ, ಇವಾಗ ನಾನೇನಾದರೂ ಮೆಮೊರಿ ಬಗ್ಗೆ ಓದ್ತಿದ್ರೆ ಮೆಮೊರಿಲಿ ಏನೇನಿದೆ ಅದರಲ್ಲಿ ನಾನು ಯಾವ ಪಾಯಿಂಟ್ ಜ್ಞಾಪಕ ಇಟ್ಕೊಬೇಕು, ಆ ರೀತಿಯಾಗಿ ನೋಟ್ಸ್ ಮಾಡ್ಕೊತಿದ್ದೆ, ಪಾಯಿಂಟರ್ಸ್ ಮಾಡ್ಕೊತಿದ್ದೆ. ಬಿಕಾಸ್ ನನಗೆ ರಿವೈಸ್ ಮತ್ತು ರೀಕಾಲ್ ಮಾಡುವಾಗ ಅದು ಹೆಲ್ಪ್ ಆಗ್ತಿತ್ತು. ಆಯಿತಾ, ಸೊ ಇವಾಗ ನೀವೇನು ಮಾಡಿ, ಪ್ರತಿಯೊಂದು ಚಾಪ್ಟರ್ಗೆ ನಿಮಗೆ ಸಿಂಪಲಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಚಾಪ್ಟರ್ಗೆ ನೀವು ಒಂದೇ ಪೇಜ್ನ ಇದು ಮಾಡ್ಕೊಳ್ಳಿ. ಆಯಿತಾ, ಸೊ ಏನು ಮಾಡಿ ಅಂದರೆ, ಒಂದು ಚಾಪ್ಟರ್ 1 ರಿವಿಷನ್ ಪೇಜ್. ಆ್ಯಂಡ್ ಸಿಂಪಲ್ ರೂಲ್ ನೀವೇನು ಫಾಲೋ ಮಾಡಬೇಕು ಅಂದರೆ, ಯಾವ್ದು ತುಂಬ ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಒಂದು ಬಾಕ್ಸಲ್ಲಿ ಹೈಲೈಟ್ ಮಾಡಿ. ಅರ್ಥ ಆಯ್ತಾ? ಸೊ ಹೈಲೈಟೆಡ್ ಇನ್ ಬಾಕ್ಸ್. ಸೊ ಸಿಂಪಲ್ ಆಗಿರುವಂಥ ಮ್ಯಾಥಮ್ಯಾಟಿಕ್ ರೂಲ್ ಆಗಿರ್ಬೋದು, ಅದೆಲ್ಲ ಆಗಿರ್ಬೋದು, ದಟ್ ಯು ವಿಲ್ ಹೈಲೈಟ್ ಇನ್ ಬಾಕ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ದ 4 ಪಾರ್ಟ್ಸ್ ನೋಟ್ ಸಿಸ್ಟಮ್ನ ಹಾಕಿದ್ದೀನಿ. ಸ್ವಲ್ಪ ಜನ ಏನು ಮಾಡ್ತಾರೆ, ನಾನು ಇದು 4 ರೀತಿಯಾದ ನೋಟ್ಸ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಒಂದು ಕೀ ಪಾಯಿಂಟ್ಸ್ನ ಬರ್ಕೊತಾರೆ. ನಾನು ಹೇಳ್ದಂಗೆ ನಾನು ಸೈಕಾಲಜಿಲಿ ಮಾಸ್ಟರ್ಸ್ ಮಾಡುವಾಗ ಹಾಗೆ ನೋಟ್ಸ್ ಮಾಡ್ಕೊತಿದ್ದೆ. ಇನ್ನು ಸ್ವಲ್ಪ ಜನ ಏನು ಮಾಡ್ತಾರೆ, ಫಾರ್ಮುಲಾಸ್ ಮತ್ತು ಡೆಫಿನೇಷನ್ಸ್ನ ಲಿಸ್ಟ್ ಮಾಡ್ಕೊತಾರೆ. ಇವಾಗ ಮ್ಯಾಥ್ಸಲ್ಲಿ ಒಂದು ಲಿಸ್ಟು ಫಾರ್ಮುಲಾಸ್ ಏನಿದೆ ಇಟ್ಕೊಳ್ಳಿ. ಆಯಿತಾ, ಆ್ಯಂಡ್ ಸ್ವಲ್ಪ ಜನ ಕ್ವೆಶ್ಚನ್ ಟ್ರಿಗರ್ಸ್. ಆಯಿತಾ, ವಾಟ್, ವೈ, ಹೌ, ಯಾವ ರೀತಿಯಾದ ಪ್ರಶ್ನೆಗಳು, ಸೊ ಆ ಪ್ರಶ್ನೆಗಳನ್ನ ಮಾತ್ರ ಬರ್ಕೊಳಕ್ಕೆ ಹೋಗಿ. ಆ್ಯಂಡ್ ಸ್ವಲ್ಪ ಜನ ಮಿಸ್ಟೇಕ್ ಬಾಕ್ಸ್. ನಾನು ಮಿಸ್ಟೇಕ್ ಬುಕ್ಕನ್ನೇ ಇಟ್ಕೊಳ್ಳಿ ಅಂತ ಹೇಳಿದ್ದೆ ನಾನು ಬೇರೆ ಕ್ಲಾಸಸ್ಸಲ್ಲಿ ಕೂಡ. ಸೊ ಒಂದು ಕೀ ಪಾಯಿಂಟ್ಸ್ಗೋಸ್ಕರ ಒಂದು ಪಾರ್ಟ್ ಇಟ್ಕೊಳ್ಳಿ, ಎಲ್ಲ ಕೀ ಪಾಯಿಂಟ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಲುಕ್ ಎಟ್ ಇಂಗ್ಲೀಷ್. ಕೀ ಪಾಯಿಂಟ್ಸ್ ಎಲ್ಲ ಒಂದು ಕಡೆ, ಗ್ರಾಮರ್ ರೂಲೆಲ್ಲ ಓದ್ತಾ ಒಂದು ಕಡೆ. ನೆಕ್ಸ್ಟು ನಿಮಗೆ ಕೇಳುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್. ಆಯಿತಾ, ಇವಾಗ ಏಬ್ರಹಾಮ್ ಲಿಂಕನಲ್ಲಿ 4 ಮಾರ್ಕ್ಸಲ್ಲಿ ನಿಮಗೆ ಕೇಳ್ತಾರೆ ಯಾವುದು, ನಮ್ಮ 8 ವ್ಯಾಲ್ಯೂಸ್ ಪಕ್ಕಾ ಅಂತ ಗೊತ್ತಿರುವಂಥ ಪ್ರಶ್ನೆಗಳದ್ದು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಮಿಸ್ಟೇಕ್ಸ್, ನೀವೇನು ಮಿಸ್ಟೇಕ್ಸ್ ಮಾಡಿರ್ತೀರಲ್ಲ ಆ ಮಿಸ್ಟೇಕ್ದೇ ಸಪ್ರೇಟಾಗಿ ಒಂದು ಶೀಟ್ ಇಟ್ಕೊಳ್ಳಿ. ಸೊ ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ 4 ಪಾರ್ಟ್ಸ್ ನೋಟ್ ಸಿಸ್ಟಮ್ ಆಗುತ್ತೆ. ಸೊ ಇಲ್ಲ ಮ್ಯಾಮ್ ನೀವಂದ್ರಿ ಒಂದೇ ಚಾಪ್ಟರ್ದು ಒಂದೇ ಪೇಜ್ ಇರಬೇಕು, ಸೊ ಹಾಗೆ ಮಾಡ್ಕೊಳ್ಳಿ. ಫಸ್ಟು ಕೀ ಪಾಯಿಂಟ್ಸ್ ಅಂತ ಬರೆದ್ಬಿಟ್ಟು ಎಲ್ಲ ಕೀ ಪಾಯಿಂಟ್ಸು, ಆಮೇಲೆ ನೀವು ಫಾರ್ಮುಲಾಸ್ ಡೆಫಿನೇಷನ್ಸ್ ಇದ್ದರೆ ಅದು, ಆಮೇಲೆ ಕ್ವೆಶ್ಚನ್ ಟ್ರಿಗರ್ಸ್, ಈ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವೆಶ್ಚನ್ಸು, ಆಮೇಲೆ ಲಾಸ್ಟಲ್ಲಿ ಮಿಸ್ಟೇಕ್ ಬಾಕ್ಸ್. ಆಯಿತಾ, 1 ಚಾಪ್ಟರ್ ಅಂತ ಹೇಳ್ತೀನಿ ನಾನು, ಬಟ್ 2-3 ಪೇಜಸ್ ಆದರೂ ಪರವಾಗಿಲ್ಲ. ಬಟ್ ದಿಸ್ ಇಸ್ ಹೌ ಯು ಕ್ಯಾನ್. ಇದೆಲ್ಲ ಮೇಜರ್ ಹೆಡ್ಡಿಂಗ್ಸ್ ನಿಮಗೆ ನೋಟ್ಸ್ ಮಾಡ್ಕೊಳ್ಳಿಕ್ಕೆ. ಓಕೆ, ಸೊ ಇವಾಗ ಕೀ ಪಾಯಿಂಟ್ಸ್ ಅಂತ ನಾನು ಏನಂತ ಇದ್ದೀನಿ, ನಾನು ಹೇಳ್ದಂಗೆ 5 ಇಂದ 7 ಅಷ್ಟೇ, 7 ಎಕ್ಸಾಮ್ ರಿಲೆವೆಂಟ್ ಆಗಿರುವಂತಹ ಪಾಯಿಂಟ್ಸ್ನ ಮಾತ್ರ ಬರ್ಕೊಳ್ಳಿ. ಆಯಿತಾ, ಅದು ನಮ್ಮ ಸಮರಿ ವೀಡಿಯೋಸು, 1 ಶಾರ್ಟ್ ವೀಡಿಯೋಸ್ ಪ್ರಥಮ ಕ್ಲಾಸಸ್ ಎಲ್ಲ ಜಾಯ್ನ್ ಆಗಿದ್ರೆ ಇದು ಮಾಡಲಿಕ್ಕೆ ನಾವೇ ಹೆಲ್ಪ್ ಮಾಡ್ತೀವಿ. ವಿ ಆರ್ ಗಿವಿಂಗ್ ಯು ದ ನೋಟ್ಸ್, ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಆಯಿತಾ, ಫಾರ್ಮುಲಾಸ್ ಡೆಫಿನೇಷನ್ಸು ನಾನು ಹೇಳ್ದಂಗೆ ಸಪ್ರೇಟಾಗಿ ಇಟ್ಕೊಳ್ಳಿ, ವಿಸಿಬಲ್ ಆಗಿ ಕಾಣಲಿ. ನಿಮ್ಗೇನಾದರೂ ಮ್ಯಾಥ್ಸ್ ಕಷ್ಟ ಅನಿಸಿದ್ರೆ ಆ ಒಂದು ಪೇಪರ್ನ ಎಲ್ಲೋ ಅಂಟಿಸ್ಕೊಂಡ್ಬಿಡ್ಬೋದು. ನೀವು ಅಂಟಿಸ್ಕೊಂಡು ಯು ಕ್ಯಾನ್ ರಿವೈಸ್. ಓಕೆ, ನೆಕ್ಸ್ಟು ಕ್ವೆಶ್ಚನ್ ಟ್ರಿಗರ್ಸ್. ನಾನು ಹೇಳ್ದಂಗೆ ವೈ, ಡಿಫೈನ್, ಹೌ, ಸಾಲ್ವ್, ಲಿಸ್ಟ್, ಈ ರೀತಿಯಾದ ಪ್ರಶ್ನೆಗಳು ಕೇಳ್ತಾರೆ. ಸೊ ನೀವು ಈ ಕಂಪ್ಲೀಟ್ ಸ್ಟೇಟ್ಮೆಂಟ್ನ ಕೂಡ ಬರ್ಕೊಬೋದು. ಆಯಿತಾ, ಇಟ್ಸ್ ನಾಟ್ ಲೈಕ್ ಓನ್ಲಿ ಟ್ರಿಗರ್ನ ಬರ್ಕೊಳ್ಳಿ, ಕಂಪ್ಲೀಟ್ ಸ್ಟೇಟ್ಮೆಂಟ್ನ ಬರ್ಕೊಂಡ್ರೆ ಇನ್ನು ಈಸಿ ಆಗುತ್ತೆ. ಆ್ಯಂಡ್ ಮಿಸ್ಟೇಕ್ ಬಾಕ್ಸು ಇದು ನಿಮಗೆ ರಿವಿಷನ್ಗೆ ಬೂಸ್ಟರ್ ಆಗುತ್ತೆ. ನಾನು ರಿವಿಷನ್ ಸ್ಟ್ರಾಟಜಿಲೂ ಇದೆ ಹೇಳಿದೆ,
ನೋಡಿಲ್ಲ ಅಂದರೆ ಆ ವಿಡಿಯೋನ ಹೋಗಿ ನೋಡಿ. ಮಿಸ್ಟೇಕ್ಸ್ ಯಾವ್ದ್ಯಾವ್ದು ಈ ಚಾಪ್ಟ್ರಿಂದ ನೀವು ಪಾಸಿಬಲ್ ಆಗಿ ಮಾಡ್ತಿರೋ ಅಥವಾ ಮಾಡಿದಿರೋ, ಇವಾಗ FA1 ಪೋರ್ಷನ್ಸ್ ನಿಮ್ಗೆ ಆಗಲೇ ಗೊತ್ತಿರುತ್ತೆ. ಸೊ ಗೋ ಬ್ಯಾಕ್ ಟು ಯುವರ್ ನೋಟ್ಸ್, ರೈಟ್ ದ ಮಿಸ್ಟೇಕ್ ಬಾಕ್ಸ್ ಆರ್ ಫಿಲ್ ಇಟ್ ಇನ್. ಓಕೆ, ದಿಸ್ ವಿಲ್ ಹೆಲ್ಪ್ ಯು. ಆಯಿತಾ ಮಕ್ಕಳೇ? ಸೊ ಈ ರೀತಿಯಾಗಿ ನೀವು ನೋಟ್ಸ್ ಮಾಡಿಕೊಂಡ್ರೆ ತುಂಬ 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 ಹೆಲ್ಪ್ಫುಲ್ ಆಗುತ್ತೆ. ಪ್ರತಿ ಚಾಪ್ಟರ್ಗೆ 1 ಇಂದ 2 ಪೇಜ್ ಮಾತ್ರ. ಸ್ಟಾರ್ಟ್ ವಿತ್ ಕೀ ಪಾಯಿಂಟ್ಸ್, ದೆನ್ ಫಾರ್ಮುಲಾಸ್ ಆ್ಯಂಡ್ ಡೆಫಿನೇಷನ್ಸ್, ದೆನ್ ದ ಕ್ವೆಶನ್ಸ್ ದಟ್ ಪಾಸಿಬಲಿ ಕಮ್ ಆ್ಯಂಡ್ ದೆನ್ ದ ಮಿಸ್ಟೇಕ್ಸ್. ಇದು ನಿಮಗೆ ಎಕ್ಸಾಮ್ ಮುಂಚೆ ಅಥವಾ ಹಿಂದಿನ ದಿನ ಓದ್ಕೊಳ್ಳೋದಕ್ಕೆ ತುಂಬ ಸುಲಭ ಮಾಡಿಕೊಡುತ್ತೆ ಅಂತ ಹೇಳ್ತಾ ತಿರ್ಗಾ ಭೇಟಿ ಆಗೋಣ. ನಿಮ್ಗೆ ಇದು ಇಷ್ಟ ಆಯಿತು ಅಂದರೆ ಕೆಳಗೆ ಲೈಕ್ನ ಮಾಡಿ, ಚೆನ್ನಾಗಿ ಕಾಮೆಂಟ್ ಮಾಡಿ ಮಕ್ಕಳ, ವೈರಲ್ ಮಾಡಿಬಿಡಿ ಈ ವಿಡಿಯೋನ. ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಬಿಕಾಸ್ ನೋಟ್ಸ್ ಮಾಡೋದು ಎಲ್ಲರಿಗೂ ಬರಲ್ಲ. ಮ್ಯಾಮ್ ಹೇಳ್ಕೊಟ್ಟಿದ್ದ ಥರ ನೋಟ್ಸ್ ಮಾಡಿ ಆ್ಯಂಡ್ ನಿಮ್ಮ ಎಕ್ಸಾಮ್ನ ಏಸ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.